ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ಜುಲೈ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನು ನೋಡೋಣ. ಈ ಒಂದು ಮಿಥುನ ರಾಶಿಗೆ ಶುಕ್ರ ಬಲ ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ತಮಗೆ ಉತ್ತಮವಾದಂಥ ಪ್ರಾಬಲ್ಯತೆಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಆರ್ಥಿಕ ಸ್ಥಿತಿಯನ್ನು ತಾವು ಹಿಮ್ಮಡಿಗೊಳಿಸ್ಬೋದು, ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಮತ್ತು ಸ್ವಲ್ಪ ಐಷಾರಾಮಿ ಜೀವನವನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತವೆ ಅಂತಲೂ ಹೇಳ್ಬೋದಾಗುತ್ತೆ. ಹೊಸ ಬಂಡವಾಳ ಹೂಡಿಕೆಯನ್ನು ಮಾಡ್ಬೋದು ಅಂತಲೂ ಹೇಳ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಯಾರಾದರೂ ಇದ್ದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸತಿಪತಿಯಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆ ಇರುತ್ತೆ ಅಂತಲೂ ಹೇಳ್ಬೋದಾಗುತ್ತೆ. ಮತ್ತು ಶತ್ರುಗಳ ಕಾಟ ತಮ್ಮ ಮೇಲೆ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ನಜರ್ ಆಗುವುದು, ಬುರಾ ನಜರ್ ಅಂತ ನಾವೇನಂತ ಕರಿತೀವಿ, ದೃಷ್ಟಿ ದೋಷಗಳು ಅಂತ ಏನಂತ ಕರಿತೀವಿ, ಅದು ತಮ್ಮ ಮೇಲೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮಿಥುನ ರಾಶಿಯವರು ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಕೋಪದ ಒಂದು ವಿಚಾರದಲ್ಲಿ ತುಂಬ ಶಾಂತಿಯುತವಾಗಿ ಮಾತಾಡೋದು. ಮಾತು ಮಲ್ಲಿಗೆಯಂತಿಡಬೇಕಂತೆ, ಮಾತು ಮಲ್ಲಿಗೆಯಂತೆ ತಾವು ಇದು ಒಂದು ಆಡೋದು ತುಂಬಾ ಉತ್ತಮ. ಮಲ್ಲಿಗೆ ಎಷ್ಟು ಸುಗಂಧವಾಗಿರುತ್ತೆ, ಮಲ್ಲಿಗೆ ಎಷ್ಟು ಮೆತ್ತಗಿರುತ್ತೆ, ಹಾಗೆ ನಿಧಾನಗತಿಯಲ್ಲಿ ತಮ್ಮ ಒಂದು ಜೀವನದ ಕೈಂಕರ್ಯಗಳನ್ನು ಮಾಡ್ಕೊಳ್ಳಿ. ಮತ್ತು ಉದ್ಯೋಗಾಕಾಂಕ್ಷಿಗಳಿದ್ದರೆ ಅವ್ರಿಗೆ ಸ್ವಲ್ಪ ಉದ್ಯೋಗದಲ್ಲಿ ವಿಳಂಬಗಳಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ತಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಂದರೆ ಜೀರ್ಣಕ್ರಿಯೆಯ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಜಾಗೃತಿಯಾಗಿರಿ ಅಂತ ಹೇಳ್ತಾ, ಅದೃಷ್ಟ ಸಂಖ್ಯೆಯಾಗಿ ತಾವು 8 ಆಯ್ಕೆ ಮಾಡ್ಕೊಳ್ಳಿ, ಅದೃಷ್ಟ ಬಣ್ಣವಾಗಿ ಹಸಿರನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯುಷ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.